ಕಲ್ಲಿನಲ್ಲಿ ಎರಡು ಅಕ್ಕಿಯನ್ನು ಒಡೆಯೋದಕ್ಕೆ ಹೊರಟಿದ್ದಾರೆ. ಒಂದು ಕಡೆ ಅವರು ಈಗಾಗಲೇ ಬಿಜೆಪಿ ಒಳಗಡೆ ಇರೋ ಎಲ್ಲ ಲಿಂಗಾಯತ್ ಲೀಡರ್ಗಳನ್ನು ಮುಗಿಸಿದ್ದಾಯಿತು. ಇವಾಗ ಈ ಪಾದಯಾತ್ರೆದು ನೆಪ ಇಟ್ಕೊಂಡ್ಬಿಟ್ಟು JDS ಅಲ್ಲಿರೋ ಕಾರ್ಯಕರ್ತರನ್ನೆಲ್ಲ ಬಿಜೆಪಿ ಬುಟ್ಟಿಗೆ ಹಾಕ್ಕೊಂಡು JDS ಅನ್ನ ಮುಗಿಸಿ ಕುಮಾರಸ್ವಾಮಿನೂ ಮುಗಿಸೋದಕ್ಕೆ ಪ್ಲಾನ್ ಹಾಕಿದ್ದಾರೆ. ಪಾದಯಾತ್ರೆ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಇವರು JDS ಬೆಲ್ಟು ರಾಮನಗರ, ಮಂಡ್ಯ, ಮೈಸೂರು ಇಲ್ಲಿ ಇರುವಂಥ JDS ಕಾರ್ಯಕರ್ತರನ್ನ ಬಿಜೆಪಿಯ ಬುಟ್ಟಿ ಒಳಗಡೆ ಹಾಕ್ಕೊಂಡು ಅಲ್ಲಿ ಕುಮಾರಸ್ವಾಮಿನೂ ಮುಗಿಬೇಕು. ಇನ್ನೊಂದು ಕಡೆ ಕರ್ನಾಟಕಕ್ಕೆ ಧ್ವನಿ ಎತ್ತಿ ಹೋರಾಟ ಮಾಡ್ತಾ ಇರೋರು, ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ ಉಳಿದಿರುವಂಥ ಒಬ್ಬ ರಿಯಲ್ ಲೀಡರ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು. ಆ ಸಿದ್ದರಾಮಯ್ಯನವ್ರನ್ನೂ ಕೆಡಬೇಕು. ಸೊ ಪ್ರಹ್ಲಾದ್ ಜೋಶಿ ಅವ್ರದ್ದು ಬಿಜೆಪಿಯಲ್ಲಿರೋ ಲಿಂಗಾಯತ್ ಲೀಡರ್ಗಳನ್ನೆಲ್ಲ ಮುಗಿಸಿದ್ದಾಯ್ತು ಅಂತೇಳಿ ಒಂದೇ ಕಲ್ಲಿನಲ್ಲಿ ಇವತ್ತು ಕುಮಾರಸ್ವಾಮಿನೂ ಮುಗಿಸ್ಬೇಕು, ಅವ್ರನ್ನೇ ಉಪಯೋಗಿಸ್ಕೊಂಡು ಅವ್ರನ್ನೇ ಮುಗಿಸೋದು. ಹೆಂಗಿದೆ ನೋಡಿ, ನಮ್ಮ ಕೈಗೆ ಕೊಟ್ಬಿಟ್ಟು ನಮ್ಮ ಕಾಲಿಗೆ ನಾವೇ ಕಚ್ಕೋಬೇಕು. ಈ ಪ್ಲಾನ್ ಒಂದು ಕಡೆ JDSನೂ ಮುಗಿಸ್ಬೇಕು, ಕುಮಾರಸ್ವಾಮಿನೂ ಮುಗಿಸ್ಬೇಕು, ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರನ್ನೂ ಕೂಡ ಅಲ್ಲಾಡಿಸ್ಬೇಕು. ಯಾಕಂದ್ರೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ಇರೋದು, ತಾಕತ್ತಿರೋದು ಕುಮಾರಸ್ವಾಮಿ ಒಬ್ಬರಿಗೆ. ಸಾರಿ, ಕ್ಷಮಿಸಬೇಕು, ದಯವಿಟ್ಟು ಕಟ್ ಮಾಡಿ ಅಪ್ಪ, ಪ್ಲೀಸ್ ಪ್ಲೀಸ್. ಈ ಪ್ಲಾನ್ ಒಂದ್ ಕಡೆ JDSನೂ ಮುಗಿಸ್ಬೇಕು, ಕುಮಾರಸ್ವಾಮಿನೂ ಮುಗಿಸ್ಬೇಕು, ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರನ್ನೂ ಕೂಡ ಅಲ್ಲಾಡಿಸ್ಬೇಕು. ಯಾಕಂದ್ರೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ಇರೋದು, ತಾಕತ್ತಿರೋದು ಕುಮಾರಸ್ವಾಮಿ ಒಬ್ಬರಿಗೆ. ಸಾರಿ, ಕ್ಷಮಿಸಬೇಕು, ದಯವಿಟ್ಟು ಕಟ್ ಮಾಡಿ ಅಪ್ಪ, ಪ್ಲೀಸ್ ಪ್ಲೀಸ್. ಕಲ್ಲಿನಲ್ಲಿ ಎರಡು ಅಕ್ಕಿಯನ್ನು ಒಡೆಯೋದಕ್ಕೆ ಹೊರಟಿದ್ದಾರೆ. ಒಂದು ಕಡೆ ಅವರು ಈಗಾಗಲೇ ಬಿಜೆಪಿ ಒಳಗಡೆ ಇರೋ ಎಲ್ಲ ಲಿಂಗಾಯತ್ ಲೀಡರ್ಗಳನ್ನು ಮುಗಿಸಿದ್ದಾಯಿತು. ಇವಾಗ ಈ ಪಾದಯಾತ್ರೆದು ನೆಪ ಇಟ್ಕೊಂಡ್ಬಿಟ್ಟು JDS ಅಲ್ಲಿರೋ ಕಾರ್ಯಕರ್ತರನ್ನೆಲ್ಲ ಬಿಜೆಪಿ ಬುಟ್ಟಿಗೆ ಹಾಕ್ಕೊಂಡು JDS ಅನ್ನ ಮುಗಿಸಿ ಕುಮಾರಸ್ವಾಮಿನೂ ಮುಗಿಸೋದಕ್ಕೆ ಪ್ಲಾನ್ ಹಾಕಿದ್ದಾರೆ. ಪಾದಯಾತ್ರೆ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಇವರು JDS ಬೆಲ್ಟು ರಾಮನಗರ, ಮಂಡ್ಯ, ಮೈಸೂರು ಇಲ್ಲಿ ಇರುವಂಥ JDS ಕಾರ್ಯಕರ್ತರನ್ನ ಬಿಜೆಪಿಯ ಬುಟ್ಟಿ ಒಳಗಡೆ ಹಾಕ್ಕೊಂಡು ಅಲ್ಲಿ ಕುಮಾರಸ್ವಾಮಿನೂ ಮುಗಿಬೇಕು. ಇನ್ನೊಂದು ಕಡೆ ಕರ್ನಾಟಕಕ್ಕೆ ಧ್ವನಿ ಎತ್ತಿ ಹೋರಾಟ ಮಾಡ್ತಾ ಇರೋರು, ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ ಉಳಿದಿರುವಂಥ ಒಬ್ಬ ರಿಯಲ್ ಲೀಡರ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು. ಆ ಸಿದ್ದರಾಮಯ್ಯನವ್ರನ್ನೂ ಕೆಡಬೇಕು. ಸೊ ಪ್ರಹ್ಲಾದ್ ಜೋಶಿ ಅವ್ರದ್ದು ಬಿಜೆಪಿಯಲ್ಲಿರೋ ಲಿಂಗಾಯತ್ ಲೀಡರ್ಗಳನ್ನೆಲ್ಲ ಮುಗಿಸಿದ್ದಾಯ್ತು ಅಂತೇಳಿ ಒಂದೇ ಕಲ್ಲಿನಲ್ಲಿ ಇವತ್ತು ಕುಮಾರಸ್ವಾಮಿನೂ ಮುಗಿಸ್ಬೇಕು, ಅವ್ರನ್ನೇ ಉಪಯೋಗಿಸ್ಕೊಂಡು ಅವ್ರನ್ನೇ ಮುಗಿಸೋದು. ಹೆಂಗಿದೆ ನೋಡಿ, ನಮ್ಮ ಕೈಗೆ ಕೊಟ್ಬಿಟ್ಟು ನಮ್ಮ ಕಾಲಿಗೆ ನಾವೇ ಕಚ್ಕೋಬೇಕು. ಈ ಪ್ಲಾನ್ ಒಂದು ಕಡೆ JDSನೂ ಮುಗಿಸ್ಬೇಕು, ಕುಮಾರಸ್ವಾಮಿನೂ ಮುಗಿಸ್ಬೇಕು, ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರನ್ನೂ ಕೂಡ ಅಲ್ಲಾಡಿಸ್ಬೇಕು. ಯಾಕಂದ್ರೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ಇರೋದು, ತಾಕತ್ತಿರೋದು ಕುಮಾರಸ್ವಾಮಿ ಒಬ್ಬರಿಗೆ. ಸಾರಿ, ಕ್ಷಮಿಸಬೇಕು, ದಯವಿಟ್ಟು ಕಟ್ ಮಾಡಿ ಅಪ್ಪ, ಪ್ಲೀಸ್ ಪ್ಲೀಸ್. ವಿಜೇಂದ್ರ ಹೇಳ್ತಾರೆ ಪಕ್ಕದಲ್ಲಿ ತಮಿಳುನಾಡು, ಯಾಕಂದ್ರೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ಇರೋದು, ತಾಕತ್ತಿರೋದು ಕುಮಾರಸ್ವಾಮಿ ಒಬ್ಬರಿಗೆ. ಸಾರಿ, ಕ್ಷಮಿಸಬೇಕು, ದಯವಿಟ್ಟು ಕಟ್ ಮಾಡಿ ಅಪ್ಪ, ಪ್ಲೀಸ್ ಪ್ಲೀಸ್. ವಿಜೇಂದ್ರ ಹೇಳ್ತಾರೆ ಪಕ್ಕದಲ್ಲಿ ತಮಿಳುನಾಡು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.